ಸುಮಾರು 2000 ಭಾಗವತ ಪುಸ್ತಕಗಳನ್ನ ಹಂಚಿದ್ದಾರೆ. ಅದೇ ರೀತಿಯಲ್ಲಿ 18,000 ಭಗವದ್ಗೀತೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಭಗವದ್ಗೀತೆ ಸುಮ್ಮನೆ ಅದು ನಾರ್ಮಲ್ ಆಗಿರುವಂತಹ ಪುಸ್ತಕವಲ್ಲ, ಅದು ಭಗವಾನ್ ಸ್ವತಃ ಶ್ರೀಕೃಷ್ಣನು ಸ್ವತಂತಹ ವ್ಯಾಖ್ಯೆಗಳು. ಅದಕ್ಕಾಗಿಯೇ ನೀವು ಅದರಲ್ಲಿ ನೋಡ್ತೀರಿ ಅರ್ಜುನ ಉವಾಚ ಭಗವಾನ್ ಉವಾಚ ಅಂತ ಹೇಳಿ. ಹಾಗಾಗಿ ನೀವು ಆ ಭಗವಂತನ ವ್ಯಾಖ್ಯೆಗಳನ್ನ ಪ್ರಮಾಣವಾಗಿ ತೆಗೆದುಕೊಂಡು ಜೀವನವನ್ನು ನಡೆಯಿರಿ. Thank you very much, ma'am. Hello, I request Prabhuji to felicitate our today's guest. ಕೃಷ್ಣ ಜನ್ಮಾಷ್ಟಮಿಯ ಒಂದು ಸುತ್ತ ಇವತ್ತು ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ. ದಾನ ಧರ್ಮ ಮುಖ್ಯ ಅಲ್ಲ, ಕೊಡೋವನು ಮೇಲಿದ್ದವನು. ಆತನ ಸೃಷ್ಟಿ ಕೊಟ್ಟು ನಾವು ಕೊಡ್ತಕ್ಕಂಥದ್ದು ನಾವಲ್ಲ, ಆ ಭಗವಂತ ಅದೇನು ಕೊಡಿಸ್ತಾ ಇದ್ದಾನ, ಆತನ ಕೈಯಿಂದ ನಾವು ಸೃಷ್ಟಿ ಮಾಡಿಸ್ತಾ ಇದ್ದಾನ, ಅದೇ ಆ ಕೃಷ್ಣ ಒಂದೇ ಜಗದ್ಗುರು. ಆ ಕೃಷ್ಣ ಪರಮಾತ್ಮ ನಮ್ಮ ಕೈಲಿಂದ ಕೊಡಿಸೋಷ್ಟು ಆ ಶಕ್ತಿ ಆತ ನಮ್ಗೆ ಕೊಟ್ಟಾನ. ಆ ಶಕ್ತಿನೇ ಇವತ್ತು ದಾನ ಧರ್ಮ ಅಂತ ನಾವು ಹೇಳ್ಕೊತಿದ್ದೀವಿ. ಭಗವಂತ ಈಗ ತಾನೇ ಒಂದು ಕಿರು ನಾಟಕ ನೋಡಿದ್ವಿ. ನಾನು ಮೊನ್ನೆ ತಾನೇ ಪೂರಿ ಜಗನ್ನಾಥ್ಗೆ ಹೋಗಿ ಬಂದೆ. ಸಾಕ್ಷಿ ಗೋಪಾಲ ಅಂತ ಹೇಳಿದ್ರು. ಆ ಭಗವಂತ ಸಾಕ್ಷಿ ಗೋಪಾಲನ ಇವತ್ತು ನೃತ್ಯವಾಗಿ ನಾನು ನೋಡಿದ್ದೀನಂದರೆ ಅದು ಎಷ್ಟು ಜನ್ಮದ ಪುಣ್ಯನೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಭಗವಂತ ಕೃಷ್ಣ ಇಷ್ಟೇ ಶಕ್ತಿ ಕೊಡಲಿ. ಅದೇ ರೀತಿ ನನಗೂ ಆ ಭಗವಂತ, ನನ್ನ ಮಗ ಅಭಿಷೇಕ್, ಈ ಕೃಷ್ಣ ಜನ್ಮಾಷ್ಟಮಿಯ ಪ್ರತಿ ಸಲ ಆ ಕೃಷ್ಣನ ಸೇವೆ ಮಾಡ್ತಾನ. ನಾನು ಗೀತಾ ಮಂದಿರದ ಅಧ್ಯಕ್ಷ ಆಗಿ ಕೃಷ್ಣನ ಭಗವಂತನ ನಾನು 8 ವರ್ಷ ಅಧ್ಯಕ್ಷ ಆಯಿತು. ಆ ಕೃಷ್ಣನ ಸೇವೆ ಮಾಡ್ತಾನೆ ಬರ್ತಾ ಇದ್ದೀನಿ. ಆ ಭಗವಂತ ನನ್ನ ತಂದೆ ಥರನೇ ಮಗನಿಗೂ ಒಂದು ದೇವ್ರ ಬುದ್ಧಿ ಕೊಟ್ಟನಂದರೆ ಆ ಕೃಷ್ಣನಿಗೆ ಎಷ್ಟು ಕಡಿಮೆ ಧನ್ಯವಾದಗಳು ಸಾಷ್ಟಾಂಗ ಮಾಡಿದ್ರು ಕಡಿಮೆ ಅಂತೇಳಿ ಇಷ್ಟು ಹೇಳಿ ನಾನು ಎಡಮಾತು. ಥ್ಯಾಂಕ್ ಯು ಸರ್. ಇನ್ನೊಂದು ಹೇಳಬೇಕು, ಇಸ್ಕಾನ್ ಅಂದರೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ. ಇದು ಅದ್ಭುತ. ನಾನು ಮೊನ್ನೆ ತಾನೇ ಕಲ್ಕತ್ತಾಗೆ ಹೋದಾಗ ಈಗ 15 ದಿವಸ ಆಯ್ತು ಮಿಯಾಪುರಿಗೆ ಹೋಗಿದ್ದೆ. ಅದು ಇಂಟರ್ನ್ಯಾಷನಲ್ ಇಸ್ಕಾನು. ಅಲ್ಲಿ ಒಂದು ಈಗ ಅದ್ಭುತವಾದಂಥ ಇಸ್ಕಾನ್ ಕಟ್ತಾ ಇದ್ದಾರೆ. ಅದು ನೋಡಲಿಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ಅಂತ ಒಂದು ಆ ಭಗವಂತ ಮುಂದಿನ ವರ್ಷ 26ರಲ್ಲಿ ಓಪನಿಂಗ್ ಇದೆ ಅಂತ ಹೇಳಿದ್ರು. ನಾನು ಮೊನ್ನೆ ಈಗ ಒಂದು 15 ಡೇಸ್ ಬ್ಯಾಕ್ ಹೋಗಿದ್ದೆ. ಅವತ್ತು ಆ ಕೃಷ್ಣನ ಭಗವಂತ ನಾನು ಬೆಳಗ್ಗೆ ಒಂದು ರಾತ್ರಿವರೆಗೆ ಅಲ್ಲೇ ಕೂತಿದ್ದೆ. ಆ ಭಗವಂತನ ಸಾಕ್ಷಾತ್ ಕೃಷ್ಣನಲ್ಲಿ ಬಂದು ನಿಲ್ಲಿಸಿದಾಗ ಅಂತ ಅದ್ಭುತವಾದಂಥ ಮಂದಿರ ಆಗ್ತಾ ಇದ್ದ. ಆ ಮಂದಿರದಲ್ಲಿ ಆ ಪುಣ್ಯ ಸಿಕ್ಕರು ಕೂಡ ನೀವು ಕೂಡ ಒಂದ್ಸಲ ದರ್ಶನ ಮಾಡ್ಕೊಂಬರಿ ಅಂತೇಳಿ ಅದನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ಆ ಗುರುಗಳಿಗೆ ನಮ್ಗೆ ಇನ್ನೊಂದ್ಸಲ ಯಾವಾಗಾದ್ರೂ ಹೋದ್ರೆ ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ರಿ ಅಂತ ನಾನು ಆ ಗುರುಗಳ ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವರ್ಡ್ಸ್. ನಾವು ಐ ರಿಕ್ವೆಸ್ಟ್ ಎಲ್ಲರಿಗೆ ಹೇಗೆ ಅನಿಸ್ತು ಕಲ್ಚರಲ್ ಫಂಕ್ಷನ್? ಸೌಂಡ್ ಬರ್ತಾ ಇಲ್ಲ? ಚೆನ್ನಾಗಿ ಅನಿಸ್ತಾ? ಸೊ ಇದು ನಾವು 3rd ಇಯರ್ ಮಾಡ್ತಾ ಇರೋದು. ನಾವು ಪ್ರಭುಗಳು ಮಾಡೋದ ಅವರಲ್ಲಿ ನಾವು ಏನು 10% ಮಾಡಲ್ಲ. ಯಾಕಂದರೆ ಅವರು ಪ್ರತಿ ಗಲ್ಲಿಗೆ ಹೋಗ್ತಾರೆ, ಇದು ಕೇಳ್ತಾರೆ ನನಗೆ ಇಷ್ಟು ಕೊಡಿ ಅಷ್ಟು, ಬಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅದು ಮಾಡೋದು. ಬಟ್ ಕೇವಲ ಒಂದು ಭಗವಂತಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರಂದರೆ ನಾವಿನ್ನು ಎಷ್ಟು ಮಾಡ್ಬೋದು? ಸೊ ಅವರಿಗೆ ನಾವು ಎಷ್ಟು ಜೋರಾಗಿ ಚಪ್ಪಳಲ್ಲಿ ಎಷ್ಟು ನೀವು ನಮಸ್ಕಾರ ಮಾಡೋದು ತಪ್ಪೆ, ಹೌದಿಲ್ವಾ? ಸ್ವಲ್ಪ ಜೋರಾಗಿ ಸಾತಿ ಪ್ರಭು ದಾಸ್ ಅವ್ರಿಗೆ ಜೋರಾಗಿ ಚಪ್ಪಳದು. ನೀವು ಒಂದು ಸತಿ ಅಬ್ಸರ್ವ್ ಮಾಡಿ, ಯಾವಾಗಾದ್ರೂ ಜನ್ಮಾಷ್ಟಮಿ ಟೈಮಲ್ಲಿ ರೆಗ್ಯುಲರ್ ಆಗಿ ಅವ್ರು ಮಾತ್ರ ಎಷ್ಟು ಅವರು ಕಷ್ಟಪಡ್ತಾರೆ ಟೆಂಪಲ್ ಬೆಳೆಸೋಕ್ಕೋಸ್ಕರ. ನಾವು ಒಂದು ನಮ್ಮ ಸಹಾಯ ಏನಿಲ್ಲ, ಜೀರೋ ಅದು. ನಾವು ಇರೋವರೆಗೆ ಕೂಡ ಕಂಟಿನ್ಯೂ ಆಗಿ ಭಗವಂತಕ್ಕೆ ನಾವು ಸೇವೆ ಮಾಡ್ತಾನೆ ಇರ್ತೀವಿ. ಇದೇ ಥರ ಫಂಕ್ಷನ್ ರೆಗ್ಯುಲರ್ ಆಗಿ ಗ್ರ್ಯಾಂಡ್ ಆಗ್ತಾ ಇನ್ನೂ 10 ಪಟ್ಟು ಹೆಚ್ಚಿಗೆ ಮಾಡ್ತೀವಿ. ಆ ಭಗವಂತ ಕೊಡ್ಬೇಕಷ್ಟೇ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇದೇ ಥರ ಯಾರು ವಾಲಂಟಿಯರ್ ಆಗಿ ಸಹಕಾರ ಮಾಡ್ಬೇಕಾದ್ರೆ ಬರ್ರಿ, ಇನ್ನು ಗಗನಕ್ಕೆ ಮುಟ್ಟಷ್ಟು ಫಂಕ್ಷನ್ ಮಾಡೋಣ. ಎಲ್ಲ ರೆಡಿ ಅಲ್ಲ? ಯಾಕಂದರೆ ನಾವು ಅಲ್ಲಿಂದ ಕ್ರಾಸಲ್ಲಿ ಬರಬೇಕು, ಅಲ್ಲಿಂದ ಕ್ರಾಸಿಂದ ಬರ್ತೀವಿ ಇಲ್ಲಿ ಟೆಂಪಲ್ಗೆ. ಅಲ್ಲಿಂದ ಇಲ್ಲಿಗೆ ಡೆವಲಪ್ ಆಗಿದೆ. ಅಂದರೆ ಡೆವಲಪ್ ಯಾಕಾಗಿದೆ ಅಂದರೆ ಟೆಂಪಲಿಂದ ಡೆವಲಪ್ ಆಗಿದೆ. ಅವತ್ತಿರೋ ರೇಟು ಇವತ್ತು 1:10 ಆಗಿದೆ ಅಂದರೆ ಕೇವಲ ಟೆಂಪಲಿಂದ ಎಷ್ಟೋ ಬರೀ ಟೆಂಪಲ್ ಅಷ್ಟೇ ಬೆಳೀತಾ ಇಲ್ಲ, ಅದ್ರ ಸುತ್ತಮುತ್ತ ಇರುವಂಥ ಜನ, ಲೇಔಟ್ ಎಲ್ಲನೂ ಬೆಳೀತಾ ಇದೆ. ಅದು ಟೆಂಪಲಿನ ಪುಣ್ಯ ಅದು. ಇದೇ ಥರ ನಾವು ಟೆಂಪಲ್ನ ಪ್ರತಿ ಸಲ ಈಗ ಸಪೋರ್ಟ್ ಮಾಡಿ ಬರ್ರಿ, ಆದಷ್ಟು ಡೊನೇಷನ್ ಮಾಡಿರಿ. ಯಾಕಂದರೆ ನೋಡಿ, ಇವತ್ತು ಟೆಂಪಲ್ ಫಂಕ್ಷನ್ ಇದೆ, ಎಷ್ಟೋ ಜನ ಸ್ಟಾಲ್ಸ್ ಹಾಕಿದ್ದಾರೆ. ಮತ್ತು ಅಲ್ಲಿ ಪಾನಿಪುರಿ ಹಿಡಿದು ಒಂದು ಸಣ್ಣ ಬೆಲೂನ್ ಗಿಲೂನ್ ಅವರೆಲ್ಲ ವ್ಯಾಪಾರ ಮಾಡ್ತಾರೆ ದೇವರ ಹೆಸರು ಹೇಳ್ಕೊಂಡು. ಯಾಕಂದರೆ ಒಂದು ಸಮಸ್ಯೆ ಅಂದರೆ ಒಂದು ಶಕ್ತಿ, ಆ ಟೆಂಪಲ್ ಅಂದರೆ ಒಂದು ಶಕ್ತಿ. ಆ ಶಕ್ತಿನ ನಾವೆಲ್ಲರೂ ಕಲಿಸಿ ಇನ್ನಿಷ್ಟು ದೊಡ್ಡದಾಗಿ ಮಹಾಶಕ್ತಿ ಮಾಡೋಣ. ನಾವೆಲ್ಲ ರೆಡಿ ಅಲ್ಲ? ಬೋಲೆ ರಾಧಾಕೃಷ್ಣ ಮಹಾರಾಜ್ಗೆ ಥ್ಯಾಂಕ್ ಯು. ಅದೇ ಥರ ನಮ್ಮ ಇವರು ಆ್ಯಂಕರ್ ಅವರು ಎವ್ರಿ ಟೈಮ್ ನೋಡ್ತೀನಿ ಎಷ್ಟು ಸ್ಪೋರ್ಟಿವ್ ಆಗಿರ್ತಾರೆ ಅಂದರೆ, ಟು ಮಚ್ ಆಗಿ ಸ್ಪೋರ್ಟಿವ್ ಬಂದು ಅವರೊಂದು ಕಳೆ ಇದು ಫಂಕ್ಷನಿಗೆ. ನಮ್ಮ ರಿಲೇಷನ್ ನಮ್ಮ ಬಾಬಿ ಅವ್ರು ಆಗಬೇಕು, ಪಂಡ್ರಾಪುರಿಂದ ಬಂದಿದ್ದಾರೆ ಜಸ್ಟ್ ಫಾರ್ ಆ್ಯಂಕರಿಂಗ್. ದಯಮಾಡಿ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಅವರು ಪಾಪ ಕನ್ನಡದವ್ರು ಸೂಪರ್ ಆ್ಯಂಕರ್ ಮಾಡಿದ್ದಾರೆ. ಮತ್ತು ಎವ್ರಿ ಟೈಮ್ ನಾವು ಇವೆಂಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಶ್ರೀಕಾಂತ್ ಅಂತಿದ್ದಾರೆ. ಈ 3rd ಇಯರ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಶ್ರೀಕಾಂತ್ ಸರ್
ಶ್ರೀಕಾಂತ್ ಅವ್ರು ಇದೇ ನಮ್ಮ ಇವೆಂಟ್ ಏನಾದರೂ ಏನು ಪ್ರಾಬ್ಲಮ್ ಮಳೆ ಬಂದರೂ ಕೂಡ ಪ್ರಾಬ್ಲಮ್ ಆಗ್ಲಾರ್ದಂಗೆ ಮಾಡಿದ್ರೆ ಅಂದ್ರೆ ಶ್ರೀಕಾಂತ್. ಲಾಸ್ಟ್ ಇಯರ್ ಮಳೆ ಬಂತು, ಫಂಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈ ವರ್ಷ ಸಿಡಿಲ್ ಬಂದರೂ ಫಂಕ್ಷನ್ ನಿಲ್ಬಾರ್ದು ಅಂತ ಹೇಳಿದ್ವಿ, ಅದು ಸಕ್ಸಸ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಅದೇ ಇದೇ ಥರ ನಮ್ಮ ಮದರ್ ಯಾವತ್ತು ನಮ್ಮ ಫಾದರ್ಗೆ ಸಪೋರ್ಟ್ ಆಗಿರ್ತಾರೆ. ನಮ್ಮ ಫಾದರ್ ಎಷ್ಟು ಬೆಳೆದಿದ್ದಾರೆ ಅಂದರೆ ನಮ್ಮ ಅಮ್ಮನ ಸಪೋರ್ಟ್ ಬೇಕು. ನಮ್ಮಮ್ಮ ದಯಮಾಡಿ ಎಲ್ಲಿದ್ದರೂ ಬರ್ಬೇಕು ಸ್ಟೇಜ್ ಮೇಲೆ. ದಯಮಾಡಿ ಸ್ವಲ್ಪ ಸ್ಟೇಜ್ ಮೇಲೆ ಬರ್ರಿ. It's true, sir. Gruhalakshmi hai to sab kuch hai. ಅವ್ರು ಬರಕ್ಕೆ ಸ್ವಲ್ಪ And Devanpalli Sinu, Joint Secretary of the Geeta Mandir. Please, we welcome on the stage. ಇದ್ದೇವೆ, ಇದೆಲ್ಲ ಆಗ್ತಾ ಇದೆ ಇವರೆಲ್ಲರ ಸಹಕಾರದಿಂದ ಆಗುತ್ತಾ ಇದೆ. ಸೊ ಅದನ್ನ ಧನ್ಯವಾದ ಕೊಡೋದಕ್ಕಾದ್ರೂ ನಮ್ಮ ಎರಡು ಕೈಯಿಂದ ಜೋಡಿಸಿ ನಾವು ಚಪ್ಪಾಳೆ ಬರಬೇಕು ವೇದಿಕೆ. ಸರ್ ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್ ಪ್ಲೀಸ್ ಸರ್. ಪ್ಲೀಸ್ ಜೋರಾಗಿ ಚಪ್ಪಾಳೆ ತರ್ತೀವಿ. ಇಷ್ಟೆಲ್ಲ ಮಕ್ಕಳು ನೃತ್ಯ ಮಾಡೋದು sir. You can click a group photo. You can be closer, sir. Little closer.